ಹೋಗಿ ಕುಶಾನಿಗೆ ಏನಾದ್ರು ಗಿಫ್ಟ್ ಸೆಲೆಕ್ಟ್ ಮಾಡೋಣ. ಏನ್ ತಗೊಳ್ಳೋದು ಗೊತ್ತಾಗ್ತಿಲ್ಲ, ನಂಗೆ ತಲೆನೇ ಓಡ್ತಾ ಇಲ್ಲ ಗೈಸ್. ಎಲ್ಲ ಮುಗಿಸಿ ಹೋಗ್ತಾ ಇದ್ವಿ. ಅವ್ರಲ್ಲಿ ಇನ್ನೂ ಸ್ವಲ್ಪ ಫೋಟೋ ಶೂಟು ಅದು ಇದೆಲ್ಲ ಮಾಡ್ಕೊತಾ ಇದ್ದಾರೆ. ನಾನು ಸಾಮು 24 hours ಎದ್ದಿವತ್ತರ ಚಾಲೆಂಜ್ ಮಾಡ್ತಾ ಇದ್ವಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಈ ವ್ಲಾಗು ನಾನು ಗುಣವ್ ಅಂತಿದ್ದೀನಿ ಗೈಸ್. ಈ ನಡುವೆ ಗುಣವ್ ಅಂದು ಗುಣವೇ ಬರ್ತಿದ್ದಾನೆ. ಸೊ ಕುಶಾನಿ ಬರ್ಡೇಗೆ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮಮ್ಮ. ಅದಕ್ಕಿಂತ ಮುಂಚೆ ಒಂದು ಗಿಫ್ಟ್ ತೊಗೊಬೇಕಿತ್ತು ಕುಶಾನಿಗೆ. ಸೊ ಕುಶಾನಿಗೆ ಗಿಫ್ಟ್ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸೊ ಕುಶಾನಿಗೆ ಗಿಫ್ಟ್ ತೊಗೊಳೋಕ್ಕಿಂತ ಮುಂಚೆ ನಾನಿಲ್ಲಿ ಡಿಕೆಥ್ಲಾನ್ ಕಲ್ಯಾಣ ನಗರಕ್ಕೆ ಬಂದಿದ್ದೆ ಗೈಸ್. ಸೊ ಒಂದು ಸ್ವಲ್ಪ ಶಾಪ್ ಮಾಡಬೇಕಿತ್ತು, ನನ್ನ ಜಿಮ್ ಔಟ್ಫಿಟ್ಟು ಅದು ಇದೆಲ್ಲ. ಸೊ ಹೋಗೋಣ, ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ. ಹೆಂಗಿದೆ ಸ್ಟೋರು ಅದು ಇದು ಎಲ್ಲ ತೋರಿಸ್ತೀನಿ. ಲೆಟ್ಸ್ ವಾಕಿಂಗ್ ಗೈಸ್. ನಾನು ಒಂದು ಸ್ವಲ್ಪ ಜಿಮ್ ವೇರ್ಸ್ ತೊಗೊಬೇಕಿತ್ತು ಒಂದಷ್ಟು. ಸೊ ಅದಕ್ಕೆ ಮೇನ್ ರೀಸನ್ ಬಿಕಾಸ್ ಫೈನಲಿ ಜಿಮ್ಮು ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ಆ್ಯಂಡ್ ನಾನು ಇದೆರಡು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ದಿಸ್ ಇಸ್ ಒನ್, ಇದೆಲ್ಲ ನಿಯಾನ್ ಕಲರು. ಸೊ ಇದೊಂದು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಇದು ನಾನು ಲಾಸ್ಟ್ ಟೈಮ್ ಬಂದಾಗ ನನಗೆ ಸೈಜ್ ಸಿಕ್ಕಿರಲಿಲ್ಲ. ಸೊ ಈ ಸತಿ ಸೈಜ್ ಇದೆ, ಚೆನ್ನಾಗಿದೆ, ಒಂಥರ ಕಲರು. ಆ್ಯಂಡ್ ಮಟೀರಿಯಲು ಅಷ್ಟೇ ಸಕ್ಕತ್ತಾಗಿದೆ. ಸೊ ಇದೆರಡು ಒಂದೊಂದು ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ವಿಶ್ವತಂಗೆ ಏನಾದರೂ ಒಂದು ತೊಗೊಳಕ್ಕೆ ಹೇಳಿದ್ದೀನಿ, ನೋಡೋಣ ಅದೇ ಅವಳೇನು ಸೆಲೆಕ್ಟ್ ಮಾಡ್ತಾಳೆ. ಸೊ ಎಲ್ಲ ನೋಡಿ ಏನೇನು ಬೇಕು. ಒಟ್ಟಿನಲ್ಲಿ ಜಿಮ್ಮಿಗೆ ಪ್ರಿಪ್ರೇಷನ್ ನಡೀತಿದೆ. ಬಿಟ್ಟರೆ ಇನ್ನೇನಿದೆ, ನನಗೆ ಈ ಥರದ್ದೆಲ್ಲ ಹಾಕೋಕ್ಕೆ ಇಷ್ಟ ಇಲ್ಲ. ಅದೊಂಥರ ತಿಕ್ಕಿದೆ ಮಟೀರಿಯಲು. ಆ್ಯಂಡ್ ಈ ಪ್ಯಾಂಟ್ಸ್ ಚೆನ್ನಾಗಿದೆ, ಥಿಕ್ಕಾಗಿದೆ. ನೋಡಬೇಕು, ಪ್ರಾಬ್ಲಿ ಎರಡೂ ತೊಗೊತೀನಿ. ನೋಡೋಣ, ಒಂದು ಸತಿ ಒಂದಷ್ಟು ಸೆಲೆಕ್ಟ್ ಮಾಡಿ ತೊಗೊಂಡು ಟ್ರಯಲ್ ರೂಮ್ಗೆ ಹೋಗಿ ನೋಡೋಣ, ಚೆಕ್ ಮಾಡೋಣ ಯಾವುದಾದ್ರು ಇಷ್ಟ ಆಗುತ್ತೆ ಏನೇನು. ಲೆಟ್ಸಿ. ಈಗ ನೋಡ್ತಾ ಈ ಕಡೆ ಸೈಕಲ್ ಸೆಗ್ಮೆಂಟ್ ಹತ್ರ ಬಂದೆ. ಸೊ ಸೈಕಲ್ಸ್ ಮೇಲೆಲ್ಲ ಸಿಕ್ಕಾಬಡೆ ಆಫರ್ಸ್ ಇದೆ ಗೈಸ್. ಎಲ್ಲ ಪ್ರತಿಯೊಂದು ಆಫರ್ ಇದೆ. ಇದು ನನಗೆ ಪರ್ಸ್ನಲಿ ಫೇವ್ರೆಟ್ ಸೈಕಲ್, ಟ್ರೈಬನ್. ಸಕ್ಕತ್ತಾಗಿದೆ ಯಪ್ಪ, ಮೆಟಾಲಿಕ್ ಲುಕ್ ನೋಡಿ, ಸೈಕಾಗಿದೆ. ಸೊ ಇದು ಆಲ್ಮೋಸ್ಟ್ 25,999. ಚೆನ್ನಾಗಿದೆ. ಸೈಕ್ಲಿಂಗ್ ಏನಾದ್ರು ರೆಗ್ಯುಲರ್ ಹೋಗೋಂಗಿದ್ರೆ ಸೀರಿಯಸ್ ಆಗಿ ಇಲ್ಲಿ ಬರ್ಬೋದು. ಒಳ್ಳೆ ಕಲೆಕ್ಷನ್ಸ್ ಇದೆ ಗೈಸ್ ಸೈಕಲ್ಲು. ಆ್ಯಂಡ್ ಆಲ್ಸೋ ಡಿಕೆಥ್ಲಾನ್ ಕಲ್ಯಾಣ ನಗರಲ್ಲಿ ಒಳ್ಳೆ ಆಫರ್ಸ್ ನಡೀತಿದೆ. ಸೊ ಕ್ಲಿಯರೆನ್ಸ್ ಸೇಲ್ ಎಲ್ಲ ನಡೀತಿದೆ, ತುಂಬ ಮಲ್ಟಿಪಲ್ ಆಫರ್ಸ್ ಇದೆ. ಸೊ ಅದಕ್ಕೆ ನಾನು ಅರ್ಧ ಬಂದೆ, ತೊಗೊಂಬಿಡೋಣ ಜಿಮ್ ವೇರ್ಸು ಆಫರೆಲ್ಲ ಮುಗಿಯೋಷ್ಟೊತ್ತಿಗೆ ಅಂತ. ಸೊ ಎಲ್ಲದ್ರ ಮೇಲೂ ಆಫರ್ ಇದೆ, ನೋಡೋಣ ಏನೇನು ಇಷ್ಟ ಆಗುತ್ತೆ. ಇನ್ನೂ ನೋಡ್ತಾ ಇದ್ದೀನಿ, ಇನ್ನೂ ಬೇರೆ ಏನಾದರೂ ಕಮ್ಮಿಗೆ ಏನಾದರೂ ಸಿಗುತ್ತಾ ಅಂತ. ಈ ಶರ್ಟು 700 ಇರೋದು ನಾನಿವಾಗ ತೊಗೊಂಡಿದ್ದೀನಲ್ಲ, ಈ ಕಡೆ ತೊಗೊಂಡಿದ್ದೀನಲ್ಲ. ಸೊ ಆಲ್ಮೋಸ್ಟ್ 700 ಇರೋದು ನನಗೆ 449ಗೆ ಸಿಗ್ತಾಯಿದೆ. ಆ್ಯಂಡ್ ಇದು ಗೈಸ್ ಇನ್ನೂ ಜಾಸ್ತಿ ಇತ್ತು ನಾನು ಲಾಸ್ಟ್ ಟೈಮ್ ನೋಡಿದಾಗ. ಎಷ್ಟು ನೋಡಿ 2000 ಏನೋ ಇದೆ, 2099. ಸೊ ಅದು ಬರೀ 1500ಗಿದೆ. ಒಟ್ನಲ್ಲಿ ನಿಜ ಸ್ಟೀಲ್ ಡೀಲು, ಪರ್ಫೆಕ್ಟ್ ಸೀಸನ್ನು. ನ್ಯೂ ಇಯರ್ ಟೈಮಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡ್ತಾ ಇರ್ತೀರ ಜಿಮ್ಮು. ಸೊ ಇಂಥ ಟೈಮಲ್ಲಿ ಫಿಟ್ನೆಸ್ ವೇರ್ ಏನೇ ತೊಗೊಳೋಕ್ಕೂ ಬೆಸ್ಟ್ ಆಪ್ಷನ್ ಗೈಸ್. ಸೀರಿಯಸ್ ಆಗಿ ಬೇರೆ ಬ್ರ್ಯಾಂಡ್ಸ್ ಎಲ್ಲ ಹೋದರೆ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ, ಇಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಲೋಕಲ್ ಕ್ವಾಲಿಟಿ ಇರುತ್ತೆ. ಬಟ್ ನಂಗೆ ಇವ್ರದ್ದು ಇಷ್ಟ ಆಯಿತು. ಇನ್ನು ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಏನು ಅಂತ ಗೊತ್ತಾಗ್ತಾಯಿಲ್ಲ. ನೋಡಿ ನನಗೆ ಇದು ಇಷ್ಟ ಆಯಿತು, ಒಂಥರ ಸಕ್ಕತ್ತಾಗಿದೆ. ಮಟೀರಿಯಲ್ ಎಲ್ಲ ಸಕ್ಕತ್ತಾಗಿದೆ, ನೀಟಾಗಿ ಕುತ್ಕೊಂಡಿದೆ. ಸೊ ಜಿಮ್ಮಿಗೆ ಇದು ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಓಕೆ, ಇದೊಂದು ಹಂಗೆ ಟ್ರೈ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಗೈಸ್. ಮತ್ತು ಇನ್ನೊಂದು ನೋಡಿ, ಇದು ಹೆಂಗಿದೆ ಜಿಮ್ಮಿಗೆ, ಇದು ನನಗೆ ಇಷ್ಟ ಆಯಿತು ಗೈಸ್. ಒಂದು ಸ್ವಲ್ಪ ಸಕ್ಕತ್ತಾಗಿದೆ, ಚೆನ್ನಾಗಿದೆ ಅಲ್ಲ. ಬ್ಲ್ಯಾಕು ವೈಟು ಎರಡು ಮೇಲೂ ಚೆನ್ನಾಗಿ ಕಾಣುತ್ತೆ, ನನಗೂ ಭಾಳ ಇಷ್ಟ ಆಯಿತು. ಸೊ ಇದೆರಡು ಅಂತ ಅಂದ್ಕೊಂಡಿದ್ದೀನಿ. ಅದಿನ್ನೂ ಸ್ವಲ್ಪ ಡೌಟ್ಫುಲ್ಲಲ್ಲಿದೆ ಆ ಪಿಂಕ್ ಕಲರು, ಬಟ್ ಇದೊಂದಂತೂ ನನಗೆ ಭಾಳ ಇಷ್ಟ ಆಯಿತು. ನೋಡೋಣ ಹೆಂಗೆ ಕಾಣುತ್ತೆ. ಈ ನ್ಯೂ ಇಯರ್ಗೆ ನೀವೇನಾದರೂ ನಿಮ್ಮ ಜಿಮ್ ಔಟ್ಫಿಟ್ಸ್ ಅಥವಾ ಎನಿ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಏನಾದ್ರು ಪರ್ಚೇಸ್ ಮಾಡೋಂಗಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ ಗೈಸ್. ಸೊ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆರ್ಡರ್ ಪ್ಲೇಸ್ ಮಾಡಿ, ನಿಮಗೆ ಬೆಸ್ಟ್ ಆಫರ್ಸ್ ಸಿಗುತ್ತೆ. ಸೊ ಪ್ರತಿಯೊಂದ್ರ ಮೇಲೂ ಆಫರ್ ಇದೆ ಗೈಸ್. ಆಲ್ಸೋ ನಾನು ರೀಸೆಂಟಾಗಿ ರನ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಈ ಥರದೊಂದು ತೊಗೊಳ್ಳೋಣ ಅಂದ್ಕೊಂಡೆ. ಒಂದು ಫುಲ್ ಸ್ಲೀವ್ಸು ಬ್ರೀತಬಲ್ಲು. ಸೊ ಇದು ಹಾಕ್ಕೊಂಡ್ರು ಒಳಗಡೆ ಇರೋ ಹಾಟ್ ಏರು ಆಚೆ ಹೋಗಿ ಏನದು ಹಂಗೆ ಹಿಡ್ಕೊಳ್ಳಲ್ಲ. ಆ್ಯಂಡ್ ಇನ್ನೊಂದು ಚಳಿಗೆಲ್ಲ ಚೆನ್ನಾಗಿರುತ್ತೆ ಗೈಸ್. ಈ ಥರ ಈ ಮಟೀರಿಯಲ್ ತುಂಬ ಚೆನ್ನಾಗಿದೆ, ನನಗೆ ಇದೊಂದು ಇಷ್ಟ ಆಯಿತು. ಆ್ಯಂಡ್ ಒಂದು ರನ್ನಿಂಗ್ ಶಾರ್ಟ್ಸ್
ಸೊ ಈ ಥರದ್ದೊಂದು ರನ್ನಿಂಗ್ ಶಾರ್ಟ್ಸ್ ಒಂದು ತೊಗೋಬೇಕು. ಸೊ ಇದೆರಡು ನೋಡೋಣ ಅಂದ್ಬಿಟ್ಟು ಇದು ಎರಡು ತೊಗೊಂಡೆ. ಸೊ ಆಲ್ಮೋಸ್ಟ್ ಬೇಕಾದಷ್ಟು ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ, ಸಾಕು ಅಂದ್ಕೊತೀನಿ. ಇದೆರಡು, ಇನ್ನೊಂದು ಎಕ್ಸ್ಟ್ರಾ ಅಷ್ಟೇ. ಆಲ್ಮೋಸ್ಟ್ ನೋಡಿ ಇಷ್ಟು ತುಂಬಿದೆ, ಮುಗೀತು. ಎಷ್ಟು ಸೇವ್ ಮಾಡ್ತೀವಿ ಇವತ್ತು ನೋಡೋಣ. ಬೋರ್ ಆಗ್ತಿದೆಯಾ? ಸರಿ ಬಾ ಹೋಗೋಣ, ಮುಗೀತು ನಂದು. ಗೈಸ್, ಸೊ ಇದಿಷ್ಟು ಐಟಮ್ಸ್ ಪಿಕ್ ಮಾಡಿದ್ವಿ. ವಿಶ್ವತಂಗೆ ಒಂದು ಐಟಮು ಆ್ಯಂಡ್ ನನಗೆ ಜಿಮ್ ವೇರು ಮತ್ತು ರನ್ನಿಂಗಿಗೆ. ಸೊ ಪ್ರತಿಯೊಂದು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಶಾಪಿಂಗ್ ಮುಗೀತು. ನೆಕ್ಸ್ಟ್ ಇವಾಗ ಕುಶಾನಿ ಬರ್ಡೇಗೆ ಏನು ತೊಗೊಳ್ಳೋದು ಅಂತ ಗೊತ್ತಾಗ್ತಾಯಿಲ್ಲ. ಇವಾಗ ಅಲ್ಲೋಗಿ ಅದನ್ನು ಚೆಕ್ ಮಾಡೋದೇ ಇರೋದು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಹೆವಿ ಟೈಮ್ ಆಗಿದೆ. ಸೊ ಇವಾಗ ಬನ್ನಿ ಹೋಗಿ ಕುಶಾನಿಗೆ ಏನಾದ್ರು ಗಿಫ್ಟ್ ತೊಗೊಳ್ಳೋಣ. ಇನ್ನೇನು ಮಾಡೋದು, ಲೇಟ್ ಆಗಿತ್ತು. ಸೊ ಗೈಸ್, ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಸೊ ನಿಮಗೂ ಏನಾದರೂ ಇಲ್ಲಿಂದ ಬೇಕಿದ್ರೆ ಡೆಕೆತ್ಲಾನ್ ಕಲ್ಯಾಣ್ ನಗರ್ ಬ್ರಾಂಚ್ಗೆ ಬನ್ನಿ. ಇಟ್ಸ್ ಆ್ಯಕ್ಚುಲಿ ನೈಸ್. ಆ್ಯಂಡ್ ಆಲ್ಸೋ ಇಲ್ಲಿ ಪಾರ್ಕಿಂಗ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಗೈಸ್. ಸೊ ಬೆಸ್ಟ್ ಇವ್ರು ಏನು ಮಾಡಿದ್ದಾರೆ ಅಂದರೆ ವ್ಯಾಲೆ ಇದೆ, ಇವ್ರದ್ದೇ ಬೆಸ್ಟ್ ಆಪ್ಷನ್ನು. ವ್ಯಾಲೆ ಯೂಶ್ವಲಿ ಈ ಥರ ಸ್ಟೋರ್ಸಲ್ಲೆಲ್ಲ ಕೊಡಲ್ಲ, ಬಟ್ ಇಲ್ಲೇನೋ ಕೊಟ್ಟಿದ್ದಾರೆ, ಒಳ್ಳೆ ವಿಚಾರ ಅಷ್ಟೇ. ಇವಾಗ ಹೋಗಿ ಕುಶಾನಿಗೆ ಏನಾದ್ರು ಗಿಫ್ಟ್ ಸೆಲೆಕ್ಟ್ ಮಾಡೋಣ. ಏನು ತೊಗೊಳೋದು ಗೊತ್ತಾಗ್ತಿಲ್ಲ, ನಂಗೆ ತಲೆನೇ ಓಡ್ತಾ ಇಲ್ಲ ಗೈಸ್, ತಲೆನೇ ಓಡ್ತಾ ಇಲ್ಲ. ಲೇಟ್ ಬೇರೆ ಆಗಿದೆ. ಅಯ್ಯೋ, ಆಂಬುಲೆನ್ಸ್. ಬನ್ನಿ ಹೋಗೋಣ, ತುಂಬ ಟೈಮ್ ಆಗಿಬಿಟ್ಟಿದೆ ಗೈಸ್, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಆಲ್ಮೋಸ್ಟ್ 8:30 ಏನೋ ಆಗಿದೆ ಗೈಸ್. ಆ್ಯಂಡ್ ನಮ್ಮಮ್ಮ ನೋಡಿ ಈ ಥರ ಕಾಣಿಸ್ತಾ ಇದ್ದಾರೆ. ಹಾಯ್. ಫುಲ್ ಬ್ಲ್ಯಾಕ್ ಹಾಕ್ಕೊಂಡಿದ್ದಾರೆ ಗೈಸ್. ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕಿದ್ದೀನಿ. ಸೊ ಬ್ಲ್ಯಾಕ್ ಪ್ಯಾಂಟು, ಆಮೇಲೆ ಬಕೆಟ್ಸ್ ಹಾಕಿದ್ದೀನಿ, ಇವತ್ತು ವೈಟ್ ಶರ್ಟ್. ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಆ್ಯಂಡ್ ಫೈನಲಿ ಕುಶಾನಿಗೆ ತೊಗೊಳಕ್ಕೆ ಗಿಫ್ಟು ನಾನು ಝೆಪ್ಟೋಲ್ಲಿ ಆರ್ಡರ್ ಮಾಡಿಕೊಂಡೆ. ಝೆಪ್ಟೋಲ್ ಸಿಕ್ತು. ಏನು ಕೊಡೋದು ಅಂತ ಯೋಚನೆ ಮಾಡಿ ಲಾಸ್ಟ್ ಟೈಮು ಒಂದು ಏನದು ಬಟ್ಟೆ ಏನೋ ಕೊಟ್ಟಿದ್ದೆ. ಈ ಸತಿ ಮತ್ತೆ ಬಟ್ಟೆ ಕೊಡೋದು ಬೇಡ ಅಂತ ಯೋಚನೆ ಬಂತು. ಅದಾದಮೇಲೆ ಇನ್ನೇನು ಕೊಡೋದು ಅಂತ ಯೋಚನೆ ಮಾಡಿ ಚಿಕ್ಕ ಮಕ್ಕಳಿಗೆ ಏನು ಕೊಡೋದು ಅಂತಲೇ ಗೊತ್ತಾಗಲ್ಲ ಗೈಸ್. ಹೆವಿ ಕನ್ಫ್ಯೂಸ್ ಆಗುತ್ತೆ ಏನು ಕೊಡೋದು ಅಂತ. ಒಟ್ಟಿನಲ್ಲಿ ಯೋಚನೆ ಮಾಡಿ ಫೈನಲಿ ಸಾಫ್ಟಾಗಿ ತೊಗೊಳ್ಳೋಣ. ಅಟ್ಲೀಸ್ಟ್ ಹಿಂಗೆ ಹಿಡ್ಕೊಂಡು ಮಲ್ಕೊಳೋ ಥರ ಏನೋ ಒಂದು ಇರಲಿ ಚಿಕ್ಕದಾಗೆ ಅಂತ 2 ಸಾಫ್ಟಾಗಿ ತೊಗೊಂಡಿದ್ದೀನಿ. ಹೆಂಗಿದೆ ಸಾಫ್ಟಾಗಿ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಹೋಗೋಣ ಬನ್ನಿ, ಭಾರಿ ಲೇಟಾಗಿದೆ. ಎಲ್ಲ ಹೋಗೇ ಬಿಟ್ಟಿದ್ದಾರೆ, ನಾನೇ ಇವಾಗ ಬರ್ತಾಯಿದ್ದೀನಿ ಲೇಟಾಗಿ. ಏನು ಮಾಡೋದು ಗೈಸ್, ಕೆಲಸ ಐತಲ್ಲ. ಬನ್ನಿ ಹೋಗೋಣ, ನೋಡೋಣ ಹೆಂಗೆ ಇರುತ್ತೆ. ಗೈಸ್, ಫೈನಲಿ ಎಲ್ಲ ಮುಗಿಸಿ ಹೋಗ್ತಾ ಇದ್ವಿ. ಅವರಲ್ಲಿ ಇನ್ನೂ ಸ್ವಲ್ಪ ಫೋಟೋ ಶೂಟು ಅದು ಇದೆಲ್ಲ ಮಾಡ್ಕೊತಾ ಇದ್ದಾರೆ. ಬಟ್ ಅದೇ ಬಂದಿದ್ದು ಲೇಟ್ ಆದರೂ ಪರವಾಗಿಲ್ಲ. ಇನ್ನೂ ಇದ್ರಲ್ಲ ಎಷ್ಟೊಂದು, ಇನ್ನೂ ತುಂಬ ಜನ ಇದ್ರು, ಎಷ್ಟೊಂದು ಜನ ಇದ್ರು. ಪರವಾಗಿಲ್ಲ ಗೈಸ್, ಚೆನ್ನಾಗಿ ಮಾಡಿದರು. ಊಟನೂ ಸಕ್ಕತ್ತಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅದೇ ಒಂದು ಫ್ಯೂ ಡೇಸ್ ಆದಮೇಲೆ ವರುಣ್ ಅವರು ಇವರು ಬೇರೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಅಷ್ಟೇ, ಇವಾಗ ಬನ್ನಿ ಮನೆ ಕಡೆ ಹೋಗೋಣ. ಗೈಸ್, ಇವತ್ತು ನಾನು ಸಾಮು 24 hours ಎದ್ದಿವತ್ತರ ಚಾಲೆಂಜ್ ಮಾಡ್ತಾ ಇದ್ವಿ. ಏನು ನಿನ್ಗೆ ನಿದ್ದೆ ಬರ್ತಿಲ್ಲ ತಾನೆ ಇನ್ನು? ಗೈಸ್, ಇನ್ನೊಂದು ವಿಷಯ, ಕೊಡಿಲಿ. ಅವಳು ನೀವು ನೋಡಿದರೆ ಲಾಸ್ಟ್ 1 ಇಯರ್ಗಿಂತ ಮುಂಚೆನೆ ಸ್ಯಾಮ್, ನಾನು ಏನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1.5 year ಆಯಿತಾ? ಏನು ಹೇಳ್ತಿದ್ಯಾ ಗೈಸ್? ಅವಳು ಮುಂಚೆ ಇನ್ನೊಂದು ಫೋನ್ ಇತ್ತು, ಅದು ಐಫೋನ್ ಯಾವುದು 15 ಅಲ್ಲ, 15 ಇತ್ತು. 1 year ಆಯಿತು. ಹಾಂ, ಕೇಳಿಸ್ತು ಮೈಕಲ್ ಬಂತು. ನೋಡಿ ಆಲ್ರೆಡಿ ಹೊಸ ತೊಗೊಂಡ್ಬಿಟ್ಟಿದ್ದಾಳೆ, ನ್ಯೂ ಫೋನ್. ಬಟ್ ಆ್ಯಕ್ಚುಲಿ ಇವತ್ತು ಅವಳು ನಿದ್ದೆ ಮಾಡ್ತಾ ಇಲ್ಲ ಅಂತೆ. ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ ಅತ್ತೆ ಇವತ್ತು. ಫುಲ್ ನೈಟ್ ಯಾವ ಥರ ಎದ್ದಿರೋದು, ಹೆಂಗೆ ಚಾಲೆಂಜ್ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಏನೇನು ಮಾಡೋದು ಪ್ಲ್ಯಾನ್ಸು, ಇವಾಗ ವಿಶ್ವತನ್ ಕರೆಯೋಣ, ಏನು ಪ್ಲ್ಯಾನು ಅಂತ ನೋಡೋಣ. ಹಲೋ, ನೀನು ಎದ್ದಿಡ್ತಾ ಇದೆಯಾ? ನೀನೇ ನಮಗೆ ಗ್ಯಾಂಗ್ ಲೀಡರ್. ಅತ್ತೆ ಇವತ್ತು ಅವಳು ಮಲಗ್ತಾ ಇಲ್ಲ. ಚಾಲೆಂಜಾ? ನೀನು ಮಲ್ಕೊಂಡ್ರೆ ನೀನು ವಿನ್ನು? ನನಗೆ ಗೊತ್ತಿಲ್ಲ, ನಾನು ಬಿಡಲ್ಲ.
ಮತ್ತೆ ನೀವು ಆರಾಮಾಗಿ ಮಲ್ಕೊಳ್ಳಿ ಅತ್ತೆ. ಆ ರೂಮ್ ಲಾಕ್ ಹಾಕೊಂಡಿರಿ. ಆಚೆ ಕಡೆ ಎಷ್ಟು ಸೌಂಡ್ ಬಂದರೂ ಆಚೆ ಬರಬೇಡಿ. ಮತ್ತೆ ಇವಾಗ ಇದನ್ನೇನು ಇದು ತೆಗಿಯೋಕೆ ಇನ್ನೇನತ್ತೆ ಹೇಳಿ. ಎಷ್ಟು ಗಂಟೆಗಿದೆ ಆಫೀಸು? ಅಮ್ಮೋ ಇಲ್ಲ, ನಾವು ಇಲ್ಲಿ ಇಲ್ಲಿ ಎದ್ದಿರ್ತೀವಿ. ಎಷ್ಟು ದಿವಸ ನಾನಿದ್ದೆ ಅಲ್ಲ, ಎಷ್ಟು ದಿವಸ ನಾನಿದ್ದೆ ಅಲ್ಲ ಸರ್. ಹೈಬ್ರಿಡ್ ಏನು? ಇವಾಗಿಂದನೇ ಸ್ಟಾರ್ಟ್ ಮಾಡೋಣ. ವೇಕಿ ಜ್ಞಾಪಕ ಇದೆಯಾ ಸಾಬ್? ಓಕೆ ಬಾಯ್, ಗುಡ್ ನೈಟ್. ಸುಮ್ಮನೆ ಹೇಳಿದ್ದು ಹಿಂಗೆ ಪ್ರ್ಯಾಂಕ್ ಬಿದ್ದೋದ ಪ್ರ್ಯಾಂಕಿಗೆ. ಇಲ್ಲ ನಂಬಿಲ್ಲ. ಸರಿ ಎದೋಳು. ಇಲ್ಲ ಹೋಗೋ ಸುಮ್ಮನೆ. ಸರಿ, ಇದು ಕಣ್ಮುಚ್ಚಿದ ತಕ್ಷಣ ನೀನು ಮಲ್ಕೊಬೋದು. ಸರಿ ಬನ್ನಿ ಗೈಸ್, ಹೋಗೋಣ ಮನೆಗೆ. ಸುಮ್ಮನೆ ಆ್ಯಕ್ಟಿಂಗು ಹೆಂಗೆ? ಇಲ್ಲ ಆ್ಯಕ್ಚುಲಿ ಮನೆಗೆ ಹೋಗ್ತೀನಿ. ಓಕೆ ಬಾಯ್, ಗುಡ್ ನೈಟ್. ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್.